ಸುಮಾರು 12:30ರಿಂದ 12:45 ಸಮಯದಲ್ಲಿ ನಮ್ಮ ಆರ್.ಟಿ. ನಗರ ಮುಖ್ಯ ರಸ್ತೆಯಲ್ಲಿ ಈ ಒಂದು ಅಗ್ನಿ ದುರಂತ ಆಗಿದೆ. ಕೇಳ್ತಾ ಇದ್ದೆ ಪೊಲೀಸವ್ರಿಗೆಲ್ಲ ಫೋನಲ್ಲೇ ಕೇಳ್ಕೊಂಡೆ ಏನು ಅಂತ. ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಫೈರ್ ಇಂಜಿನಿಯರು, ಪೊಲೀಸರು ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರ್ಸ್ ಅವರೆಲ್ಲರೂ ಸೇರಿ ಏನಾಗಿದೆ ಅಂತ ಒಂದು ಎನ್ಕ್ವೈರಿ ಆರ್ಡರ್ ಮಾಡ್ತೀನಿ, ಯಾಕೆ ಈ ಘಟನೆ ಆಯಿತು ಅಂತ. ಅದು ವರದಿ ಬಂದ ಮೇಲೆ ಸೂಕ್ತವಾದ ಕ್ರಮ ತಗೋತೀವಿ. ಯಾರಿಗೇನೂ ಆಗಿಲ್ಲ. ಒಂದು 11 ಜನ ಏನೋ ಅವರು ಕೆಲಸ ಮಾಡ್ತಾಯಿದ್ರು, ಸುರಕ್ಷಿತವಾಗಿ ಅವ್ರಿಗೆಲ್ಲರಿಗೂ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಒಬ್ರಿಗೇನೋ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಪಾಪ ಅವ್ರನ್ನ ಹಾಸ್ಪಿಟಲ್ ಹೋಗಿ ನೋಡ್ತೀನಿ ನಾನು. ಒಬ್ರಿಗೇನೋ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ದೇವ್ರ ದಯದಿಂದ ಏನು ಅಂತ ದೊಡ್ಡ ಅನಾಹುತ ಆಗಲಿಲ್ಲ. ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ. ಅವ್ರಿಗೂ ಯಾವ ಥರ ಸಹಾಯ ಮಾಡೋದು ನೋಡ್ತೀವಿ. ಮತ್ತು ಈ ಘಟನೆಗೆ ನಿಜವಾದ ಕಾರಣ ಏನು ಅಂತ ಕಂಡುಹಿಡಿಬೇಕು ಅಷ್ಟೇ. ಈಗ ಉಸಿರಾಟ ಸಮಸ್ಯೆ ಆಗ್ತಾ ಇದ್ದ ಯುವಕ ಈಗ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ ಸರ್, ಅವ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಹೋಗ್ತೀನಿ, ಈಗ ಗೊತ್ತಾಯ್ತು ಏನೋ ಹಾಸ್ಪಿಟಲಲ್ಲಿ ಔಟ್ ಆಫ್ ದ ಡೇಂಜರ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೇನೆ ಈಗ ಹೋಗ್ತೀನಿ, ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ. ಏನು ನನ್ನ ಪ್ರಕಾರ ಏನು ಸಮಸ್ಯೆ ಇಲ್ಲ, ದೇವ್ರ ದಯದಿಂದ ಒಳ್ಳೇದಾಗ್ತದೆ ಅವನಿಗೂ ಅಂತ ಅನ್ಕೊಂಡು. ಈಗ ಯಾವ ಕಂಪನಿಗಳಿದ್ವು ಸರ್, ಎಷ್ಟು ಜನ ಸಿಬ್ಬಂದಿಗಳಿಲ್ಲ? ಇಲ್ಲ, ನಾನು ಇದು ಯಾವುದೋ ಖಾಸಗಿ ಬಿಲ್ಡಿಂಗ್, ಯಾರೋ ಬಾಡಿಗೆ ಕೊಟ್ಟಿದ್ರಂತೆ. ಅದನ್ನ ವಿಚಾರಿಸ್ಬೇಕು ಈಗ. ಅದೇನು ಯಾರಿದ್ರು ಅಂತ ಏನು ನನಗೆ ಗೊತ್ತಿಲ್ಲ, ಸರ್ಕಾರದ್ದೇನಲ್ಲ, ಖಾಸಗಿ ಬಿಲ್ಡಿಂಗು. ಸೊ ನಮಗೆ ಮೇಯ್ನು ನಮ್ಮ ಜನ ಸುರಕ್ಷಿತವಾಗಿದ್ದಾರಲ್ಲ, ದೇವ್ರ ದಯದಿಂದ ಅವ್ರಿಗೆ ಒಳ್ಳೇದಾಗಿದೆ, ಅದಷ್ಟೇ. ಬಿಲ್ಡಿಂಗ್ ಓನರ್ ಬಗ್ಗೆ ನಾವೇ ಈಗ ಸಣ್ಣ ಪುಟ್ಟ ಗಾಯಗಳು ಬೇರೆ ಬೇರೆ ಮೆಡಿಸಿನ್ ಒಳಗಡೆ ಇತ್ತು, ಆಯುರ್ವೇದಿಕ್ ಮೆಡಿಸಿನ್. ಈಗ ಮೆಡಿಸಿನ್ ಲಾಸ್ ಆದರೆ ತಗೋಬೋದು, ಬಿಲ್ಡಿಂಗ್ ಲಾಸ್ ಆದರೆ ತಗೊಬೋದು. ನಮ್ಮ ಸಾರ್ವಜನಿಕರಿಗೆ ಮತ್ತು ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಂತಹ ನಮ್ಮ ಕಾರ್ಮಿಕರಿಗೆ ಯಾವುದೂ ತೊಂದರೆ ಆಗಿಲ್ಲ, ಅದೇ ದೇವ್ರ ದಯೆ ಅಂತ ನಾವು ತಿಳ್ಕೊಬೇಕಷ್ಟೇ. ನುಕ್ಸಾನ್ ಆದರೆ ಅದೇನು ಅದು ಇನ್ಶೂರೆನ್ಸ್ ಇರ್ತದೆ, ಅವ್ರಿಗೆ ಸಿಗ್ತದೆ. ನಮ್ಮ ಪಾಪ ಜನಗಳಿಗೇನು ತೊಂದರೆ ಆಗಬಾರ್ದಲ್ಲ, ಅದನ್ನ ನಾವು ನೋಡ್ಕೊತೀವಿ ಅಷ್ಟೇ. ಹಾಸ್ಪಿಟಲೈಸ್ ಆಗಿರೋದು ಒಬ್ಬರೇನಾ ಸರ್ ಅಥವಾ? ಇಲ್ಲ, 8 ಜನನೂ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅದರಲ್ಲೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿತ್ತು, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಸಿಕ್ಕಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗಿದ್ದಾರೆ, ಅವರು ಔಟ್ ಆಫ್ ದ ಡೇಂಜರ್ ಅಂತ ಹೇಳಿದ್ದಾರೆ. ಈಗ ಅವನು ನೋಡಕ್ಕೆ ಹೋಗ್ತೀನಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.